ವೀಕ್ಷಕರೇ, ಡಿ9 ನ್ಯೂಸ್ಗೆ ಸ್ವಾಗತ. ಬೌದ್ಧಗಯಾದಲ್ಲಿ ಪ್ರತಿಭಟನೆ ನಡೆಸುತ್ತಿರುವಂತಹ ಬೌದ್ಧ ಸನ್ಯಾಸಿಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಲು ಜಮಖಂಡಿಯಿಂದ ಬಿಹಾರ್ಗೆ ಬೌದ್ಧ ಅನುಯಾಯಿ ನಡೆಗೆ. ಜಮಖಂಡಿ ದೇವಾಲಯದ ಆಡಳಿತದಲ್ಲಿ ಸುಧಾರಣೆಗಳನ್ನು ತರಬೇಕು ಮತ್ತು ಮಹಾಬೋಧಿ ಮಹಾವಿಹಾರದ ನಿರ್ವಹಣೆಯನ್ನು ಬೌದ್ಧರಿಗೆ ವಹಿಸಬೇಕು ಎಂದು ಬೌದ್ಧಗಯಾದಲ್ಲಿ ಸನ್ಯಾಸಿಗಳು ನಡೆಸುತ್ತಿರುವಂತಹ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಲು ತೆರಳುತ್ತಿರುವಂತಹ ಬೌದ್ಧ ಅನುಯಾಯಿಯಾದಂತಹ ರಾಘವೇಂದ್ರ ಅಲ್ಬಾಳ್ ನಗರದ ಅಂಬೇಡ್ಕರ್ ಮೂರ್ತಿ ಪುಷ್ಪಾರ್ಚನೆ ಮಾಡಿ ಅವರು ಮಾತನಾಡಿ, ಬೌದ್ಧರು ಬೌದ್ಧಗಯಾ ದೇವಾಲಯದ ಬಳಿ ಫೆಬ್ರವರಿ 12ರಿಂದ ಸನ್ಯಾಸಿಗಳು ಉಪವಾಸ ನಡೆಸುತ್ತಿದ್ದಾರೆ. ಬೌದ್ಧಗಯಾ ದೇವಾಲಯ ನಿರ್ವಹಣಾ ಸಮಿತಿಯ ಬಿಟಿಎಂಸಿ ಸಂಪೂರ್ಣ ನಿಯಂತ್ರಣವನ್ನು ಬೌದ್ಧರಿಗೆ ವಹಿಸಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಶಿವಪ್ಪ ಕಡ್ಕೋಳ್, ಭೀಮು ಮಿಸಿ, ಪವನ್ ಸುತ್ತಾರ್, ಶ್ರವಣ್ ಸುತ್ತಾರ್ ಮತ್ತಿತರರು ಕೂಡ ಉಪಸ್ಥಿತರಿದ್ದರು. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಮಹಾಬೋಧಿ ಮಹಾ ಆಂದೋಲನ ಬಿಹಾರದಲ್ಲಿ ನಡೆಯುತ್ತಿರುವ ಬೌದ್ಧ ಭಿಕ್ಷುಗಳ ಪ್ರತಿಭಟನೆಯಲ್ಲಿ ಭಾಗವಹಿಸಲು ನಾನು ಜಮಖಂಡಿಯಿಂದ ಹೊರಟಿದ್ದೇನೆ. ಸುಮಾರು 2500 ವರ್ಷ ಹಿಂದೆ ಭಗವಾನ್ ಗೌತಮರು ಹುಟ್ಟಿದ್ದರು. 2000 BC ಅಂದರೆ ಕ್ರಿಸ್ತಶಕ ಪೂರ್ವ 200 ವರ್ಷ ಅಶೋಕ್ ಸಮ್ರಾಟ ಬುದ್ಧವಿಹಾರ ಕಟ್ಟಿದ್ದ. ಈಗ ಅದನ್ನು 205 ವರ್ಷ ಹಿಂದೆಗಳೇ ಮನುವಾದಿಗಳಾದ ಬ್ರಾಹ್ಮಣಗಳು ಕಬ್ಜಾ ಮಾಡಿರ್ತಾರೆ. ಅದನ್ನು ಈಗ ಮುಕ್ತಿಗೊಳಿಸಲು ಇಡೀ ಭಾರತಾದ್ಯಂತ ಸಮ್ರಾಟ್ ಅಶೋಕ್ ಜಯಂತಿಯ ನಿಮಿತ್ತವಾಗಿ 5ನೇ ತಾರೀಖಂದು ಮಹಾಬೋಧಿ ಮಹಾ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಆ ಕಾರಣ ನಾನು ಜಮಖಂಡಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಯಾರಾದರೂ ಬರೋದ್ರ ಬರ್ರಿ. ಈ ಬಾಬಾ ಸಾಹೇಬರು ಕಂಡ ಕನಸ ಮುಸುದ್ದ ಭಾರತ ನನ್ನಂಸು ಮಾಡೋಣ. ಜೈ ಭೀಮ್. ಈಗ ನನ್ನ ಪಯಣ ಜಮಖಂಡಿಂದ ಬಿಜಾಪುರದಿಂದ ನೋಡದಿಂದ ಡೈರೆಕ್ಟ್ ಬೋಧ್ಗಯಾ. ಯಾರಾದರೂ ಬರೋದ್ರೆ ದಯವಿಟ್ಟು 5 ತಾರೀಕು ಒಳಗಾಗಿ ಬನ್ನಿ.